ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದುಕೊಂಡ ಜಮೀನಿಗೆ ಮಾರುಕಟ್ಟೆ ದರವನ್ನು ಕೊಡೋದಕ್ಕೆ ಮೂಡ ಮುಂದಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಇದನ್ನು ಒಪ್ಪಲಿಲ್ಲ. ಈ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. 2004ರಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರು ಮೂಡಾಗೆ ಪತ್ರವನ್ನು ಬರೀತಾರೆ. ನನ್ನ ಜಮೀನಿನಲ್ಲಿ ಮೂಡ ನಿವೇಶನ ಮನವಿಗೆ ಸೂಚನೆ. ಓಕೆ, ಅವರು ಮಾರ್ಕೆಟ್ ರೇಟ್ ನನಗೆ ಬೇಡ, ನನಗೆ 60-40 ರೇಟು ಬೇಡ, ನನಗೆ 50-50ಯಲ್ಲೇ ಬದಲಿ ನಿವೇಶನವನ್ನೇ ಕೊಡಿ, ನನಗೆ ದುಡ್ಡು ಬೇಡ ಅಂತ. ಅಂದರೆ ಇವರು ಒತ್ತಡವನ್ನು ಹಾಕಿದ್ರು ಮೂಡಾಗೆ ಅಂತಕ್ಕಂಥ ಇನ್ನೊಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಆ್ಯಕ್ಚುಲ್ ಆಗಿ ಕೆಲವು ಸರ್ತಿ ಜಮೀನನ್ನು ಅಕ್ವೈರ್ ಮಾಡಿಕೊಂಡಾಗ ಮಾರ್ಕೆಟ್ ರೇಟ್ ಏನಿರುತ್ತೆ ಆ ದುಡ್ಡನ್ನು ಕೊಟ್ಟುಬಿಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಅದನ್ನು ಒಪ್ಪಿಲ್ಲ. ಆ ಕಾಲಕ್ಕೆ ಇಲ್ಲ, ಬೇಡ, ನನಗೆ ಬದಲಿ ನಿವೇಶನವನ್ನೇ ಕೊಡಿ. ಮತ್ತು ಅವರು ಇಂಥ ಏರಿಯಾದಲ್ಲೇ ಕೊಡಿ ಅಂತ ಕೇಳಿದ್ರು ಅಂತಲೂ ಕೂಡ ಒಂದು ಡಾಕ್ಯುಮೆಂಟ್ ರಿಲೀಸ್ ಆಗಿತ್ತು. ಅದೇ ಆ ವೈಟ್ನರ್ ಹಾಕಿದ್ರಲ್ಲ, ಆ ವೈಟ್ನರ್ ಹಾಕಿರ್ತಕ್ಕಂಥ ಪತ್ರ. ಮೂಡಾಗೆ ಪಾರ್ವತಿಯವರು ಮುಖ್ಯಮಂತ್ರಿಗಳ ಪತ್ನಿ ಪತ್ರವನ್ನು ಈ ವಿಚಾರದಲ್ಲಿ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಇಂಥ ಕಡೆನೇ ನನಗೆ ಬದಲಿ ನಿವೇಶನ ಬೇಕು ಅಂತ ಒಂದು ಲೆಟರ್ ರಿಲೀಸ್ ಆಗಿತ್ತು, ಆ ವೈಟ್ನರ್ ಹಾಕಿರೋ ಲೆಟರು. ಈಗ ಇದು ಎರಡನೇದು ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿರೋದು ಏನು ಹೇಳ್ತಾ ಇದೆ ಅಂತ ಪತ್ರ? 2014ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬರೆದಂತಹ ಪತ್ರ ಇದು. ಅಂದ್ರೆ ಇದು ಮೂಡದಲ್ಲಿರುವಂತಹ ನಡಾವಳಿಗಳು, ಅಂದ್ರೆ ಮೂಡ ಸಭೆಯ ನಡಾವಳಿಯ ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ನಾವು ಏನು ಪಾರ್ವತಮ್ಮನವರು ಏನು ಅರ್ಜಿಯನ್ನ ಕೊಟ್ಟಿದ್ದಾರೆ, ನಮಗೆ ನಿವೇಶನ ಇದಾಗಿದೆ, ಹಾಗಾಗಿ ನಮಗೆ ಪರಿಹಾರ ಕೊಡಿ ಅಂತ. ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ, ಮಾರುಕಟ್ಟೆ ಬೆಲೆ ಕೊಡ್ತೇವೆ ಅಥವಾ 60-40 ಅನುಪಾತದಲ್ಲಿ ಜಮೀನನ್ನ ನಿವೇಶನವನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಪ್ರಾಧಿಕಾರ ಹೇಳುತ್ತೆ. ಆದ್ರೆ ಪಾರ್ವತಮ್ಮನವರು ಇದಕ್ಕೆ ಒಪ್ಪುವುದಿಲ್ಲ. ಅವರ ಒತ್ತಾಯ ಇರುವಂತಹದ್ದು ಬದಲಿ ನಿವೇಶನ ಬೇಕು ಎನ್ನುವಂತಹ ಪದಗಳನ್ನೇ ಬಳಸಿರುವಂತಹದ್ದು. ಅರವಿಂದ್, ಆ ಕಾಪಿಯನ್ನು ಕೂಡ ತಾವು ಗಮನಿಸಬಹುದು. ಪಾರ್ವತಮ್ಮನವರ ಒತ್ತಾಯ ಇರುವಂತಹದ್ದು ಬದಲಿ ನಿವೇಶನವೇ ಬೇಕು ಸಮಾನಾಂತರ ಬಡಾವಣೆಯಲ್ಲಿ ಎನ್ನುವಂತಹದ್ದು. ಅಲ್ಲಿಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಮಗೆ ಮಾರುಕಟ್ಟೆ ದರವನ್ನ ಕೊಟ್ಟುಬಿಡಿ, ನಾವೇನ್ ಕೊಟ್ಟಿದ್ರೆ ತಗೋತಾ ಇದ್ವಿ ಅನ್ನುವಂಥದ್ದು. ಮಾರುಕಟ್ಟೆ ದರದ ನಿಗದಿ ಆಗಿರುವಂತಹದ್ದು 2014ರಲ್ಲೇ. ಆದ್ರೆ ಅವತ್ತು ಅವರು ಒಪ್ಪೋದಿಲ್ಲ. ನಿರ್ದಿಷ್ಟವಾಗಿ ನನಗೆ ಪರ್ಯಾಯವಾದಂತಹ ನಿವೇಶನವೇ ಬೇಕು ಎನ್ನುವಂತ 2014ರಲ್ಲೇ ಅವರು ಮಾಡಿದಂತಹ ಒತ್ತಾಯ ಅನ್ನುವಂಥದ್ದು ಈ ನಡವಳಿಯ ಪತ್ರದ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಅಲ್ಲಿಗೆ ಒಂದು ಸ್ಪಷ್ಟ, ಈಗ ಸಿದ್ದರಾಮಯ್ಯನವರು ವಾದ ಮಾಡ್ತಾ ಇರ್ತಕ್ಕಂಥದ್ದು, ನಮಗೆ ಮಾರ್ಕೆಟ್ ರೇಟ್ ಏನಿತ್ತು ಅದು ಕೊಡಬೇಕಾಗಿತ್ತು, ನಿಮ್ಗೆ ಯಾರು ಹೇಳಿದರು 14 ಸೈಟ್ ಕೊಡೋದಕ್ಕೆ? ರೇಟ್ ಕೊಟ್ಬಿಟ್ಟಿದ್ರೆ ಆಗಿರೋದು 3 ಎಕರೆ 16 ಗುಂಟೆಗೆ ಅಂತ. ಬಟ್ ಅದಕ್ಕೆ ಒಪ್ಪಿರಲಿಲ್ಲ ಮುಖ್ಯಮಂತ್ರಿ ಅವರ ಪತ್ನಿ. 2014ರಲ್ಲಿ ಸಿದ್ದರಾಮಯ್ಯನವರೇ CM. ಮುಖ್ಯಮಂತ್ರಿಗಳ ಪತ್ನಿ ಪತ್ರ ಬರೆದಾಗ ಮೂಡಾದವರು ಇಲ್ಲ, ಆಗಲ್ಲ, ನೀವು ದುಡ್ಡೇ ತಗೊಳ್ಳಿ ಅಂತ ಒತ್ತಾಯ ಮಾಡೋಕ್ಕಾಗತ್ತಾ? ಆಗಲ್ಲ. ಇಲ್ಲೇ ಇವರು ಪ್ರಭಾವ ಬೀರಿದ್ದಾರೆ ಅಂತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ.